ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಒಳಗಡೆ ಬನ್ನಿ ನೋಡೋಣ. ಇದು ಮೂರನೇ ಗಾಡಿ. ಎಲ್ಲಿ ಓವರ್ಫ್ಲೋ ಆಗಬೇಕು ಆಗಿಲ್ಲ ಅಂತ ಏನು ನೋಡೋಣ. ಇದು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಮಹದೇವಪುರ ಸೈಟು 1780 1750 ಡ್ರಿಲ್ ಮಾಡಿದ್ದಾರೆ 4 ಮಂತ್ ಮುಂಚೆ. 1750 ಬೋರ್ ಐತೆ. ಮೋಟ್ರ್ ಬಿಟ್ಟಿದ್ದು 1700ಗೆ. ಅವರ ಹತ್ರ ಲೆಕ್ಕಾಚಾರ ಐತೆ. ಇವರು ಎದುರು ಸೈಡ್ನಲ್ಲಿ ಬೋರ್ವೆಲ್ ಡ್ರಿಲ್ ಮಾಡಿದರು. 1780 ಡ್ರಿಲ್ ಮಾಡಿದ್ದಾರೆ. ಏರ್ ಪಾಸಿಂಗ್ ಆಗಿಲ್ಲ, ಅವ್ರಿಗೆ ನೀರು ಬಂದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಬೋರ್ವೆಲ್ ಡ್ರಿಲ್ ಮಾಡಿದ್ದಾರೆ ಬೇರೆ ಪಾರ್ಟಿ. ಸ್ವಲ್ಪ ಬಿಡಿ, ಆಮೇಲೆ ಜಾಸ್ತಿ. 1480ನಲ್ಲಿ ಸ್ಟ್ರಕ್ ಆಗಿದೆ, ಏರ್ ಪಾಸಿಂಗ್ ಆಗಿದೆ. ಏರ್ ಪಾಸಿಂಗ್ ಆಗುತ್ತೆ ಅಂತ ಅವ್ರಿಗೆ ಹೇಳಿದಾರಂತ. ನಾವು ಪಾಯಿಂಟ್ ಚೆಕ್ ಮಾಡೋ ಮುಂಚೆ ಏರ್ ಪಾಸಿಂಗ್ ಆಗುತ್ತೆ ಇಲ್ಲ ಅಂತ ಹೇಳಿಬಿಡಬೇಕು ಅವ್ರಿಗೆ, ಪಾರ್ಟಿಗೆ ಕರೆಕ್ಟಾಗಿ. ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ಪ್ರಾಬ್ಲಮ್ ಇರೋ ಬೋರ್ವೆಲು ಫಿಲ್ಟರ್ ಪೈಪು ಹಾಕಿಲ್ಲ, ಏರ್ ಪಾಸಿಂಗ್ ಆಗಿದೆ. ಇಮ್ಮಿಡಿಯೇಟಾಗಿ ರಿಮೂವ್ ಮಾಡೋಣ ಅಂತ ಸರಿಯಾಗಿ ಕಟ್ಟಿ ಇರಿ ಸರ್, ಅವ್ರು ಮಾಡ್ತಾರೆ ಬಿಡಿ ಸರ್. ಟ್ರೈ ಮಾಡಿದ್ದಾರೆ, ಬರ್ತಾ ಇಲ್ಲ. ಅದಕ್ಕೋಸ್ಕರ ಕ್ಯಾಮ್ರಾ ಬಿಟ್ಟಿದ್ದಾರೆ, ಏನಾಗುತ್ತೆ ನೋಡೋಣ ಅಂತ. ನೋಡಿದರೆ 1700 ಫೀಟ್ ಹೋಗ್ತಾ ಇದೆ. ಸ್ವಲ್ಪ ಕವರ್ ಮಾಡಮ್ಮ. ಈಗ ಬಂದು ಮೋಟ್ರ್ ಕಾಣಿಸ್ತಾ ಇಲ್ಲ. ಸರಿ ಅಂತ ನಾನು ಹೋಗ್ಬಿಟ್ಟು ನೋಡಿದ್ದೀವಿ. ಎಂಟಿ ಸೋರ್ಸ್ ಹೆಂಗಿದೆ, ಏರ್ ಪಾಸಿಂಗ್ ಹೆಂಗಿದೆ ನೋಡೋಣ. ಯಾವಾಗಲೂ ಬೋರ್ನಲ್ಲಿ ನೀರು ಬಿಟ್ಟರೆ ಅದು ಓವರ್ಫ್ಲೋ ಆಗಿಬಿಟ್ರೆ ಸಂತೋಷ. 2 ಟ್ರ್ಯಾಕ್ಟರ್ ನೀರು ಬಿಟ್ಟಿದ್ದೀವಿ, ಓವರ್ಫ್ಲೋ ಆಗಿಲ್ಲ. ನೆಕ್ಸ್ಟ್ 3ನೇ ಟ್ರ್ಯಾಕ್ಟರ್ ಬಿಡ್ತಾ ಇದ್ದೀವಿ. ಇದು ಓವರ್ಫ್ಲೋ ಆಯ್ತು ಅಂತ ನೋಡಿದರೆ ಲಾಸ್ಟಾಗಿ ಓವರ್ಫ್ಲೋ ಆಯಿತು. ಸೊ ಕೆಲಸ ತಗೊಳ್ಳೋಣ ಅಂತ ನಾವು ಇದಕ್ಕೆ ಮುಂಚೆ ಸೋಪ್ ಪೌಡ್ರು ಸ್ವಲ್ಪ ಹಾಕಿದ್ವಿ, ಅದನ್ನು ಬರ್ತಾ ಇಲ್ಲ. ನೆಕ್ಸ್ಟ್ ಬಂದು ಈಗ 20 kg ಸಾಲ್ಟ್ ಹಾಕಿದ್ದೀವಿ. ನಾಳೆ ತಿರ್ಗಿ ಕ್ಯಾಮ್ರಾ ಸ್ಕ್ಯಾನಿಂಗ್ ನೋಡೋಣ ಅಂತ. ನಮ್ಮ ಟೀಮ್ ಲಕ್ಷ್ಮಣ್ ಇದ್ದಾರೆ, ಅವ್ರ ಹತ್ರ ಹೇಳಿದರೆ ಇಂಥ ಪ್ರಾಬ್ಲಮ್ಮು ಅವರು ಅಟೆಂಡ್ ಮಾಡಿದರು. ಈಗ ನಾರ್ಮಲಾಗಿ 1750 ಡೆಪ್ತ್ ಐತೆ. ನಾರ್ಮಲಾಗಿ ಎಲ್ಲರದು ಜೀಪ್ ಸರಿ 1200 ಅಷ್ಟೇ ಕೆಪಾಸಿಟಿ ಇರುತ್ತೆ. ಇದಕ್ಕೆ ಪ್ರಾಪರ್ ಕೆಪಾಸಿಟಿ ಜೀಪ್ ತೊಗೊಂಡು ಹೋಗ್ಬೇಕು. ಕ್ಯಾಮ್ರಾ ಸ್ಕ್ಯಾನಿಂಗೂ ಸರಿ ಅಷ್ಟು ಲೆಂತ್ ಐತೆ ನೋಡ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ಬೇಕು. ನೋಡೋಣ, ನಾಳೆ ಹೋಗ್ಬಿಟ್ಟು ಟೈಟಾಗಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀವಿ. ಮಾಡಿ ಮೇಲೆ ಎಷ್ಟು ಲೀಟ್ರದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ 5-7 ಬಿಟ್ಟಿದ್ದೀವಿ. ಜೀಪ್ ಮೂಲಕ ತೆಗಿಬೋದು. ನಾರ್ಮಲ್ ಆಗಿ 200 ಫೀಟ್ ಕ್ಲೋಸ್ ಆಗಿರುತ್ತೆ. 200 ಫೀಟ್ ಕ್ಲೋಸ್ ಆಗಿದ್ದರೆ ನಾವು ಏರ್ ಕಂಪ್ರೆಸರ್ ತೊಗೊಂಡು ಬಂದ್ಬಿಟ್ಟು ಡೈರೆಕ್ಟಾಗಿ ಏರ್ ಬಿಟ್ಟು ಲೂಸ್ ಮಾಡಬೇಕು. ಆ ಪ್ರಾಬ್ಲಮ್ಲ ಇಲ್ಲ. ನೀರು ಇದೇ ಇಲ್ಲ ಅಂತ ಜಿಯೋಲೊಕೇಟರ್ ಮೂಲಕ ಕಂಡುಹಿಡಬಹುದು. ಅದನ್ನು ಬೇಕಾಗಿಲ್ಲ, ನೀರು ಐತೆ ಅಂತ ಹೇಳಿದ್ದಾರೆ ಪಾರ್ಟಿ. ಅದ್ರ ಪ್ರಕಾರ ಹೋಗೋಣ ಅಂತ. ಇದಕ್ಕೆ ಸೈಟ್ ಇನ್ಸ್ಪೆಕ್ಷನ್ ಚಾರ್ಜಸ್ಸು ಫಸ್ಟ್ ಅವರು 2000 ಕಳಿಸಿದ್ದಾರೆ. ಅಪ್ ಆ್ಯಂಡ್ ಡೌನ್ ಆಟೋನು ಅವ್ರು ಪೇ ಮಾಡಿದ್ದಾರೆ. ಫಸ್ಟ್ ಟ್ರ್ಯಾಕ್ಟರ್ ಇಲ್ಲ, ನಾನು ಫಸ್ಟೇ ಹೇಳ್ಬಿಟ್ಟಿದ್ವಿ 3 ಟ್ರ್ಯಾಕ್ಟರ್ ತಗೊಂಡು ಬನ್ನಿ, ಬ್ಯಾಲೆನ್ಸ್ ಇದ್ದರೆ ನಾವು ಇದರಲ್ಲಿ ಹಾಕ್ಕೊಳ್ಳೋಣ ಸಂಪಿನಲ್ಲಿ ಅಂತ ಹೇಳಿದ್ವಿ. ಲಾಸ್ಟಾಗಿ ಬಂತು. ನಮ್ಮ ಬಾಯಿನಲ್ಲಿ ಯಾವಾಗಲೂ ಪಾಸಿಟಿವೇ ಬರಬೇಕು. ಒಳ್ಳೆಯದು ಆಗುತ್ತಾ ಇಲ್ಲ, ನಾನು ಒಳ್ಳೆಯದು ಆಗುತ್ತೆ ಅಂತ ಥಿಂಕ್ ಮಾಡಿದರೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಇದು ಓವರ್ಫ್ಲೋ ಆಗಿಬಿಡ್ಬೋದು ಅಂತ ಫಸ್ಟೇ ಹೇಳಿದ್ವಿ. ನೋಡಿ ಅರ್ಧ ಟ್ಯಾಂಕ್ ಆಯ್ತು, ಅದಕ್ಕೆ ಆಗಿಬಿಟ್ಟಿದೆ. ಅದೆಲ್ಲ ಪೂಜೆ ಮಾಡಬೇಕು, ಪೂಜೆನ ಮಾಡಿಬಿಟ್ಟಿದ್ದೀವಿ. ಸರಿನಾ? ಇದು ಒಂದು ದೊಡ್ಡ ವಿಡಿಯೋ ಬಿಟ್ಟಿದ್ದೀವಿ.
ನಿಮ್ಮ ನೀರು ಪೇಷಂಟು ಬೇರೆವರೆಗೂ ಹೋಗ್ತಾ ಇದೆ ನೋಡಕ್ಕ ಬೇರೆ ಕಡೆ ಇದು ಕಸ್ಟಮರ್ಗಳು ಟೈಮ್ ಇರಲ್ಲ. ಲಾಸ್ಟ್ ಪಾರ್ಟ್ ಮಾತ್ರ ಬಿಟ್ಟಿದ್ದೀವಿ. ಇದು ಸಕ್ಸಸ್ ಆಗಬೇಕು ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ. ಬೈಕ್ನಲ್ಲಿ ಬಿಟ್ಟರೆ ಹೋಗಲ್ಲ, ಚೆನ್ನಾಗಿ ಸಕ್ಸಸ್ ಆಗಬೇಕು. ಸಕ್ಸಸ್ ಆಗಿದ್ರೆ ಬ್ರಹ್ಮದೇವರ ಹತ್ರ ಈ ಪೈಪ್ ಆಗಿದ್ರೆ ಫುಲ್ಡಪ್ ಆಗಲ್ಲ, ಇಲ್ಲಲ್ಲಿ ಫುಲ್ಡಪ್ ಆಗಬೇಕು. ಅವ್ರು ಮಾಡುತ್ತಾರೆ, ಖಂಡಿತ ಕರ್ಕೊಂಡು ಹೋಗ್ತೀವಿ. ವಿಡಿಯೋ ನೋಡೋದೆಲ್ಲ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ತೀರಾ, ಚೆನ್ನಾಗಿ ಸಕ್ಸಸ್ ಆಗಬೇಕಂತ. ಏನಿಲ್ಲ, ಮೋಟ್ರು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಆಮೇಲೆ ಕ್ಲೋಸೂ ಆಗಿಲ್ಲ. ಕ್ಯಾಮ್ರಾ 1,050 ಮಾತ್ರ ಹೋಗುತ್ತೆ. ಇದು ಒಳಗಡೆ ರೋಪ್ ಬಿಡ್ತಾರೆ, ಹಾಕ್ಬಿಟ್ಟು ರೋಪ್ ಬಿಟ್ಟರೆ ಅದು ಒಳಗಡೆ ಲಾಸ್ ಮಾತ್ರ. ಹೌದು, ಪೈಪ್ಗಳು ಜಾಯಿಂಟ್ ಏನಿಲ್ಲ, ಲಾಸ್ಟಿಗೆ ಹೋಗ್ಬಿಟ್ಟು ಲಾಕ್ ಆಗಬೇಕು. 4 ತಿಂಗಳು ಆಗಿದೆ. ಬಿಟ್ಟು ಬೋರ್ಡೂ ಚೆನ್ನಾಗಿರುತ್ತೆ. ಹೊಸ ಪೈಪು, ಮಂಗಲಂ ಪೈಪು ಚೆನ್ನಾಗಿರುತ್ತೆ. ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರಲ್ಲ ಅಂತ ಕಾಣಿಸ್ತಾ. ನಾವೇನು ಎಕ್ಸ್ಪೆಂಡ್ ಮಾಡಿಲ್ಲ. ಏನು ಮೇಲೆ ಬಂದ್ಬಿಟ್ಟು ಹೋಗ್ಬಿಟ್ರೆ ಲಾಕ್ ಮಾಡಿ ಬರಬಹುದು. ಇಲ್ಲ ಅಂದರೆ 99% ಟ್ರೈ ಮಾಡ್ಬೋದು. 1% ಲಾಸ್ಟ್ ಆಗಿ ಫೈನಲ್ ಸ್ಟೇಜ್ ಏನು ಆಗಿಲ್ಲ ಅಂದರೆ ಕಟ್ ಮೇಲೆ ಬಂದ್ಬಿಟ್ಟಿದೆ. ಸೌಂಡ್ ಮೇಲೆ ನೀರು ಬಂದ್ಬಿಟ್ಟು ಏನು ತೊಂದರೆ ಇರಲ್ಲ. ಸೌಂಡ್ ಈಗ ಇಷ್ಟು ನೇರ ಬಂದಿಲ್ಲ, ಆಚೆ ಕಡೆ ಬರುತ್ತೆ ಗ್ಯಾಪ್ನಲ್ಲಿ. ಬರಲಿ ಈಗ ಬಹು ಚೆನ್ನಾಗಿದೆ. ನೀರಿರೋ ಹತ್ರ ಈಗ ಧೈರ್ಯ ಇನ್ನೊಂದು ಮೋಟ್ರ್ ಬಿಟ್ಕೊಬೋದು. ಈ ಥರ ನೀರು ಬಂದ್ಬಿಟ್ರೆ ಕೆಲಸ ಮಾಡ್ಬೋದು. ಸೋಪ್ ಬೇರೆ ಕಡೆ ಹೋಗಿದೆ, ಸೋಪ್ ಹಾಕಿದ್ವಿ, ಯಾಕೆ ಬಂದಿಲ್ಲ ಎಲ್ಲ ಹೋಗಿದೆ. ಓಂ ಬ್ರಹ್ಮದೇವ, ಈಗ ಓಂ ಬ್ರಹ್ಮದೇವ ಆಫ್ ಮಾಡಿ. ಅಯ್ಯೋ ಓವರ್ ಫ್ಲಾಗ್ ಆಫ್ ಮಾಡಿ. ಇದ್ರಲ್ಲಿ ಬಿಡೋಣ ಇರಿ. ಈಗ ಡಮಾಲ್ ಸೌಂಡ್ ಬಂದ್ಬಿಟ್ರೆ ತುಂಬ ಸಂತೋಷ. ಡಮಾಲ್ ಸೌಂಡ್ ಬರುತ್ತೆ ನೋಡಿ, ಡಮಾಲ್ ಅಂತ ಸೌಂಡ್ ಬರಬೇಕು. ಮೆತ್ತಿಗೆ ಬಿಡಿ. ಎಷ್ಟು ನೀರು ಐತೆ? ಕಾಲು ಇದನ್ನಲ್ಲಿ ಬಿಡೋಣ. ಈಗ ಸಂತೋಷ ಸರ್, ಅರ್ಥ ಆಯ್ತಾ? ಮೇಲೆ ಸೌಂಡ್ ಬರ್ತಾಯಿದೆ. ಫುಲ್ ಮಾಡಿ. ನೆಕ್ಸ್ಟು ಟ್ಯಾಂಕ್ ಕಲಿಸಿ ಸಾಲ್ಟ್ ಹಾಕಕ್ಕೆ ಹೇಳಿದ್ದೀವಿ. ಇದಕ್ಕೆ ಮಾತ್ರ ಹಾಕ್ಬಿಡಿ. ನೆಕ್ಸ್ಟ್ ಬರೋ ಟ್ಯಾಂಕ್ ಮೇಲೆ ಕೆಲಸ ಎಲ್ಲ ಚೆನ್ನಾಗಿ ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಅಷ್ಟರಲ್ಲಿ ಗ್ಯಾಪ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಈಗೇನೇ ಓವರ್ಫ್ಲೋ ಆಯ್ತಿಲ್ಲ. ಮೀಟ್ ಮಾಡೋಣ ನಾಳೆ. ಬೇರೆ ಕಡೆ ಹೋಗ್ತಾ ಇದೆಯಾ? ನಾಳೆ ಬಂದು ಕ್ಯಾಮ್ರಾ ಈಗ ಕೆಲಸ ಮಾಡೋಣ ಸರ್. ನಾಳೆ ಬಂದಿದೆ ನೋಡೋಣ. ನೆಕ್ಸ್ಟ್ ಬರಲಿ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಫಿನಿಶ್ ಆಗಿಬಿಡುತ್ತೆ. ಆಫ್ ಮಾಡಮ್ಮ. ಇಲ್ಲ, ಸ್ವಲ್ಪ 2 ನಿಮಿಷ ಆಫ್ ಮಾಡಿ, ಅಗತ್ಯ ಬಿಡೋಣ. ಈಗ ಸೋಪ್ ಪೌಡ್ರು ಬಂದಿಲ್ಲ. ಎಷ್ಟು 1 kg ಸೋಪ್ ಪೌಡ್ರು ಎಷ್ಟು ನೂರ ಬರಬೇಕು. ಅದು ಎಲ್ಲೇ ಹೋಗಿ ಸೇರಿದೆ, ಪರವಾಗಿಲ್ಲ ಬಿಡಿ. ಈಗ ನೀರು ಓವರ್ಫ್ಲೋ ಆಗಿದ್ರೆ ಹಂಗೆ ಇರಲ್ಲ, ಕೆಳಗಡೆ ಹೋಗ್ತಾ ಇರುತ್ತೆ. ಅದು ಹೋಗೋ ಟೈಮ್ ಗಿಮಾಲ್ ಬಂದ್ಬಿಟ್ಟು ಸೌಂಡ್ ಬಂದುಬಿಟ್ರೆ ಹೊಸ ಸೋರ್ಸ್ ಬಂತಂತ ಲೆಕ್ಕ. ಹೊಸ ಸೋರ್ಸ್ ಬಂದಿದೆ ಅಂತ ಲೆಕ್ಕ. ನ್ಯೂ ಸೋರ್ಸ್. ಇಷ್ಟು ಈಗ ಕೆಲಸ ತಗೊಳ್ಳೋಣ ಅಂತ ಧೈರ್ಯ ಬಂದೆ. 2 ಟ್ಯಾಂಕ್ ಆಗಿನೂ ಬಂದಿಲ್ಲ. ನಾನು ಫಸ್ಟಿಂದ ಅದೇ ಹೇಳ್ತಾ ಇದ್ದಿಲ್ಲ, ನೀರು ಬಂದುಬಿಡ್ಬೇಕಮ್ಮ. ಬಂದರೆ ಪರವಾಗಿಲ್ಲ, ಬಂದಿಲ್ಲ ಅಂದರೆ ಡೌಟ್ ಮೇಲೆ ಕೆಲಸ ಮಾಡಬೇಕು. ಗ್ಯಾರಂಟಿ ಇದೆ ಸರ್? ಈಗ ಗ್ಯಾರಂಟಿ ಐತೆ ಸರ್. ನಿಮ್ಮ ಎದುರುಗಡೆ ನಾನು ಬಿಟ್ಟಿದ್ದೆ, ಅದನ್ನೇ ಬರ್ತಾ ಇದ್ದಿಲ್ಲ. ಆನ್ ಮಾಡಮ್ಮ. ಸರ್ ಇನ್ನೊಂದು ಟ್ಯಾಂಕರ್ ಸಂಸ್ಥೆ ಎಷ್ಟಾಗುತ್ತೆ ಹೇಳಿ, ನಾನು ಟ್ರಾನ್ಸ್ಫರ್ ಮಾಡಿ. ಈಗ ನಾವು ಫುಲ್ಲಾಗಿ ಫುಲ್ಡಪ್ ಮಾಡಿದ್ದೀವಿ. ನಾಳೆ ಕ್ಯಾಮರಾ ಬಿಟ್ಟರೆ ಇಷ್ಟಾಗುತ್ತೆ. 24 hours ಮಾಡಿ ನಾಳೆ ಬೆಳಗ್ಗೆ ಮಾಡ್ಬೋದು. ಮತ್ತೆ 700 ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಕಡಿಮೆ ಆಗಿದೆನಾ ಜಾಸ್ತಿ ಆಗಿದೆನಾ ಎಂದ ನೋಡೋಣ. ಒಂದು ಹಳೆ ರಿಪೋರ್ಟ್ ಐತೆ, ಇನ್ನೊಂದು ಸಲ ಸ್ಕ್ಯಾನ್ ಮಾಡ್ತಾ ಅದು ಏನು ರಿಪೋರ್ಟ್ ಅಂತ ನೋಡೋಣ. ಬೈ ಚಾನ್ಸ್ ನಾಳೆ ಬಿಟ್ಟರೆ ಮೋಟ್ರ್ ಕಾಣಿಸಿದ್ರೆ ಧೈರ್ಯವಾಗಿ ಹೇಳ್ಬೋದು ಬಂದ್ಬಿಡುತ್ತಂತ. ಈಗ ಮೋಟ್ರ್ ಕಾಣಿಸ್ತಾ ಇಲ್ಲ, ಅದು ಏನೋ ಒಂದು ಆಗಿದೆ. ಇವ್ರು ಫುಲ್ಲಾಗಿ ರಿಪೋರ್ಟ್ ಕೊಡ್ತಾರೆ, ನೋಡೋಣ.
ಅದು ಕ್ಯಾಮ್ರಾ ಇರುವಾಗ ನೀವು ಇರ್ತೀವಿ ಸರ್. ನಾನು ಬಂದುಬಿಡ್ತೀವಿ ಸರ್. ಕಡಿಮೆ ಮಾಡೋಣ. ಇನ್ನೊಂದು ಸಲ ಫುಲ್ ಟಪ್ ಮಾಡಿ ನೆಕ್ಸ್ಟು ಅದನ್ನೆಲ್ಲ ಹಾಕ್ಬಿಡಿ. ನಿಮಗೂ ಪಾಪ ಟೈಮ್ ಆಗ್ತಾಯಿದೆ. ಇನ್ನೊಂದು ಸಲ ಇದು ಮಾಡಿ ಬಿಡಿ ಇನ್ನು ಒಂದು ಸಲ ಬಿಡಿ, ಆಮೇಲೆ ಅಲ್ಲಿ ಬಿಟ್ಬಿಡಿ. ಅವ್ರಿಗೂ ಪಾಪ ಟೈಮ್ ಆಗ್ತಾಯಿದೆ. ನೀರು ಕರೆಕ್ಟ್ ಐತೆ, ಕಲರ್ ನೀರೆಲ್ಲ ಏನಿಲ್ಲ. ಸ್ಟಾಪ್ ಮಾಡಿ ಅದರಲ್ಲಿ ಬಿಟ್ಬಿಡಿ ಸರ್, ವೇಸ್ಟ್ ಮಾಡೋದು ಬೇಡ. ಸ್ಟಾಪ್ ಮಾಡಿಬಿಡಿ, ಸಂಪನ್ನ ಹಾಕ್ಬಿಡಿ. ಓಕೆ, ನನಗೆ ಸಮಾಧಾನ ಈಗ. ಹಾಂ, ತೆಗಿಬಿಡಿ. ನಾವು 3 ಟ್ಯಾಂಕ್ ಅಂತ ಹೇಳಿದ್ದೀವಿ, 2 ಟ್ಯಾಂಕ್ ಆಗಿಲ್ಲ, 3ನೇ ಟ್ಯಾಂಕೂ ಆಗಿಲ್ಲ. ಟೈಮ್ ಚೆನ್ನಾಗಿದೆ, ಆಗಿಬಿಟ್ಟಿದೆ. ಸಂತೋಷ. ಹುಷಾರಮ್ಮ, ಕೈಯೆಲ್ಲ ಹುಷಾರು. ನೀವು ಪ್ಲಾಸ್ಟಿಕ್ ಅವ್ರು ಹಾಕ್ಬಿಡಿ ಸಾಕು, ಅದೆಲ್ಲ ಆಗಲ್ಲ, ತುಂಬ ವೆಯ್ಟ್ ಐತೆ. ಹೌದು, ಅದೇ ರೋಪರು 2000 ಫೀಟು, ರೋಪರು 2000 ಫೀಟ್ ಇರುತ್ತೆ. ಅದಕ್ಕೆ ಹೇಳಿದ್ದೀವಿ. ಫಸ್ಟಿಗೆ ನೋಡ್ಕೊಂಡು ಬನ್ನಿ ಸರ್. ನೀರು ಔಟ್ಪುಟ್ ಆಗಲಿ ಅಂತ ಹೇಳಿದ್ರು, ಔಟ್ಪುಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೀರು ಔಟ್ಪುಟ್ ಆಗಿಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡ್ಬೋದು. ಈ ಟ್ಯಾಂಕ್ನಲ್ಲಿ ಸ್ವಲ್ಪನೇ ಐತೆ, 1/4 ಟ್ಯಾಂಕ್ ಐತೆ. 1/4 ಟ್ಯಾಂಕ್ ಸಂಪ್ನಲ್ಲಿ ಬಿಡ್ತಾ ಇದ್ದಾರೆ, ಪರವಾಗಿಲ್ಲ. ನಾಳೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದರೆ ಏನಂತ ವಿಷಯ ಗೊತ್ತಾಗತ್ತೆ. ಊಟ ಆಯ್ತಾ? ಅಲ್ಲ